ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವಾಗ ಮದುವೆಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ಇದು ವಿಡಿಯೋ ಸ್ವಲ್ಪ ಲೇಟಾಗಿನೇ ಅಪ್ಲೋಡ್ ಮಾಡಿದೆ. ಫಸ್ಟ್ ಅಕ್ಷಯ ತೃತೀಯದನ್ನ ಅಪ್ಲೋಡ್ ಮಾಡಿಬಿಟ್ಟೆ ವಿಡಿಯೋನ, ಅದಕ್ಕೋಸ್ಕರ ಇದು ಸ್ವಲ್ಪ ಲೇಟ್ ಆಯಿತು. ಅಕ್ಷಯ ತೃತೀಯಾಗಿ ಮುಂಚೆ ನಾವು ಮದುವೆಗೆ ಹೊರಟಿದ್ವಿ. ಮದುವೆ ಇತ್ತು, ತುಂಬ ಕ್ಲೋಸ್ ರಿಲೇಟಿವ್ಸ್ದೇ ಮದುವೆ ಇದ್ದಿದ್ದರಿಂದ ಬೇಗನೆ ಹೊರಡ್ತಾ ಇದ್ದೀವಿ. ಆದರೆ ಮಧ್ಯಾಹ್ನ ಒಂದು 12:30-1ಗೆಲ್ಲ ಹೊರಡ್ತಾ ಇದ್ವಿ. ತುಂಬ ಅಂದರೆ ತುಂಬಾ ಬಿಸಿಲು, ಬಟ್ ದೂರ ಜರ್ನಿ ಸಹ ಒಂದು 2 ಅವರ್ ಜರ್ನಿ ಇದೆ ನಮಗೆ. ಈ ಬಿಸಿಲಲ್ಲಿ ಅಷ್ಟು ದೂರ ಹೋಗಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಆದರೂ ಬೇಗನೆ ಹೋಗಬೇಕು ಅಂತ ಬೇಗ ಹೊರಡ್ತಾ ಇದ್ವಿ. ಒಂದು 2-2.5 ಅವರ್ ಜರ್ನಿನೇ ಆಯಿತು. ಆ್ಯಕ್ಚುಲಿ ನಾವು ಹೋಗ್ತಿರೋದು ಇವಾಗ ಮಾಗಡಿಯಲ್ಲಿ ಮದುವೆ ಇರೋವಂಥದ್ದು. ಮಾಗಡಿಗೆ ಹೋಗ್ತಾ ಇದ್ವಿ. ಫುಲ್ಲು ಟ್ರಾಫಿಕ್ಕೇ ಇತ್ತು, ತುಂಬ ಅಂದರೆ ತುಂಬ ಟ್ರಾಫಿಕ್ಕು. ಈ ಬಿಸಿಯಲ್ಲಿ ಹೋಗೋ ಅಷ್ಟರಲ್ಲಿ ಸಾಕು ಹೋಗೋಯಿತು ಅಲ್ಲಿಗಂತೂ. ಮಧ್ಯಾಹ್ನ ಹೋಗ್ತಾ ಇರೋದು, ಏನು ರೆಡಿ ಆಗ್ತಾಯಿಲ್ಲ, ಅಲ್ಲೇ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೇ ರೂಮನ್ನು ತೊಗೊಂಡು ಅಲ್ಲೇ ರೆಡಿ ಆಗೋಣ ಅಂದ್ಬಿಟ್ಟು ಇಲ್ಲಿಂದ ರೆಡಿ ಆಗಿಬಿಟ್ಟು ಹೋಗೋ ಅಷ್ಟರಲ್ಲಿ ಬಿಸಿಗೆ ಸೆಕೆಗೆ ಒಂಥರ ಆಗಿಬಿಡುತ್ತೆ. ಅದು ಹಿಂಸೆ ಆಗಿಬಿಡುತ್ತೆ. ಈ ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಕ್ಕೊಂಡು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಮಾಮೂಲಿ ನಾರ್ಮಲ್ ಸ್ಯಾರೀಸ್ ಎಲ್ಲ ಮೇಂಟೈನ್ ಮಾಡ್ಬೋದು, ಬಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಇವಾಗ ಹೀಗೆ ಹೋಗ್ಬಿಡೋಣ, ಮತ್ತು ಅಲ್ಲೇ ಹೋಗಿ ರೆಡಿ ಆಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಒಂದು 2 ಅವರ್ ಜರ್ನಿ ಆಯಿತು. ಎಲ್ಲೋದ್ರೂ ಬಿಸಿ ತುಂಬಾ ಬಿಸಿ, ಇರೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಬಿಸಿ. ಈ ಟ್ರಾಫಿಕಲ್ಲಂತೂ ಸಿಗ್ನಲ್ ಬಿದ್ದಾಗ ಇದ್ದಿದ್ದು ಬಿಸಿ ಶುರುವಾಗುತ್ತೆ. ಬಟ್ ಅಟ್ಲೀಸ್ಟ್ ಸಿಟಿ ಆಚೆ ಹೋದಾಗಾದ್ರೂ ಸ್ವಲ್ಪ ಆರಾಮಾಗಿರುತ್ತೆ ಈ ಗಾಳಿಗೆಲ್ಲನೂ. ಸಿಟಿ ಒಳಗಂತೂ ಟೆನ್ಷನ್ಗೆ ಆಗುತ್ತೆ, ಯಾಕಂದರೆ ಆ ಬಿಸಿ ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಬಿಸಿ ಸೆಕೆ. ಅದು ಬೇರೆ ಮಧ್ಯಾಹ್ನ ಬೇರೆ ಅಲ್ವಾ, ತುಂಬಾ ಬಿಸಿ ಇತ್ತು. ಅಷ್ಟೊತ್ತಿಗೆ ಬಿಟ್ಟೋದಕ್ಕೆ ನಾವು ಒಂದು 1 o'clock ಏನೋ ಬಿಟ್ವಿ. ಹೋಗಿ ತಲುಪೋದು 3:30 ಆಗಿತ್ತು. ಅಲ್ಲೆಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡಿಲ್ಲ, ಮುಗೀತು. ಇವಾಗ ನೆಕ್ಸ್ಟ್ ರೂಮಲ್ಲಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ ರಿಸೆಪ್ಷನ್ಗೆಲ್ಲನೂ. ತುಂಬಾ ಕ್ಲೋಸ್ ರಿಲೇಟಿವ್ಸ್ ಆಗಿರೋದ್ರೆ ನಾನು ವೀಡಿಯೋ ಎಲ್ಲ ಏನು ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಗೊತ್ತಲ್ವ, ನೆಂಟರೆಲ್ಲ ಇದ್ವಿ ಅಂದರೆ ಅದೇ ಸರಿ ಹೋಗ್ಬಿಡುತ್ತೆ, ನಾವೇನು ಮಾಡ್ಕೊಳಕ್ಕೂ ವೀಡಿಯೋಸ್ ಎಲ್ಲ ಅಷ್ಟೊಂದು ಆಗೋದಿಲ್ಲ. ಇನ್ನು ಮಕ್ಕಳು ಸಹ ಅವ್ರ ಬ್ಯುಸಿಯಲ್ಲಿ ಅವ್ರು ಇದ್ಬಿಡ್ತಾರೆ. ಅವ್ರ ಮಕ್ಳ ಜೊತೆ ಫ್ರೆಂಡ್ಸ್ ಜೊತೆ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರನ್ನ ಮಾಡು ಅಂತ ಹೇಳೋಕ್ಕೂ ಆಗೋದಿಲ್ಲ. ಆದ್ದರಿಂದ ನಾನು ಅಷ್ಟೊಂದು ವೀಡಿಯೋ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ರೂಮಲ್ಲಿ ಮಾತ್ರ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಾನು ಇಲ್ಲಿ ಶೇರ್ ಮಾಡ್ಕೋತಾಯಿದ್ದೀನಿ. ನೈಟ್ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಅರ್ಶನ ಮುಗಿಸ್ಕೊಂಡು ಮತ್ತೆ ನೈಟ್ ರೂಮಲ್ಲಿ ಹೋಗಿ ಮಲ್ಕೊಂಡಿದ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬೇರೆ ಮುಹೂರ್ತ. ಇವಾಗೆಲ್ಲ ಅದು ತುಂಬಾ ಟ್ರೆಂಡಿ ಆಗಿಬಿಟ್ಟಿದೆ. ಬೆಳಗ್ಗೆ 5-5:30ಗೆಲ್ಲ ಮುಹೂರ್ತ ಇತ್ತು. ಅದಕ್ಕೆ ಅಷ್ಟೊತ್ತಿಗೆ ಬೇಗನೆ ರೆಡಿಯಾಗಿ, ಅಂದರೆ ಹಂಗೆ ರಿಸೆಪ್ಷನ್ ಮುಗಿಸ್ಕೊಂಡು ಅರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಹಾಗೆ ರೆಡಿಯಾಗಿ ಮತ್ತೆ ಮುಹೂರ್ತಿಗೆ ಇಲ್ಲಿ ರೆಡಿ ಆಗಿದ್ವಿ. ಮುಹೂರ್ತ ಮುಗಿಸ್ಕೊಂಡು ಅಂದರೆ 5ರಿಂದ 6:30, 5:30ಇಂದ 6:30 ಮುಹೂರ್ತ ಇದೆ ಅಂಥದ್ದು. ಬೇಗ ರೆಡಿ ಆಗಿಬಿಟ್ಟು ಹೋಗಬೇಕಾಗಿತ್ತು. ಅದು ಸಹ ಬೆಳಗ್ಗೆ ಬೇಗ ರೆಡಿ ಆಗಿದ್ದೀವಿ. ನೋಡ್ಬೋದು ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ. ಒಂದು ಡೇ ಫುಲ್ ನಿದ್ದೆ ಕೆಟ್ಟರು. ಅದಕ್ಕೋಸ್ಕರ ಮದುವೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ಮಾಗಡಿಲಿ ರಂಗನಾಥ ಸ್ವಾಮಿ ದೇವಾಲಯ ಇದೆಯಲ್ವ, ಅದಕ್ಕೆ ಹೋಗಿದ್ವಿ. ರಂಗನಾಥ ಸ್ವಾಮಿ ಅಂದರೆ ಸಾಲಿಗ್ರಾಮ ದೇವಸ್ಥಾನ, ತುಂಬಾ ಪುರಾತನವಾದಂಥ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಒಳಗಡೆ ಎಲ್ಲ ವೀಡಿಯೋಗೆ ಅವಕಾಶ ಇಲ್ಲ. ನಾನು ಆಚೆ ಮಾತ್ರ ಗೋಪುರನ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಗೋಪುರ ಕಲ್ಯಾಣಿ ಎಲ್ಲ ಆಚೆ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಹಳೆ ದೇವಸ್ಥಾನ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ಥರ ಹಳೆ ದೇವಸ್ಥಾನಗಳೆಲ್ಲನೂ. ಅದಕ್ಕೋಸ್ಕರ ಅದನ್ನಾಗೆ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಕೆಲವೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೋಗೋದಕ್ಕಾಗೋದಿಲ್ಲ. ಯಾಕಂದರೆ ಏನಾದರೂ ಒಂದು ಟೈಮ್ ಆಗೋದಿಲ್ಲ, ಇಲ್ಲ ಆ ಟೈಮ್ ಹೋಗ್ದಿರ ಆಗ್ಬಿಟ್ಟಿರ್ತೀವಿ. ಈ ಥರ ಟೈಮ್ ಸಿಕ್ಕಿದಾಗ ಎಲ್ಲ ಹೋದಾಗ ಈ ರೀತಿ ಅದನ್ನ ಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಹೇಗೂ ಮತ್ತೆ ಮಾಗಡಿಗೆ ಯಾವಾಗ ಬರ್ತೀವಿ ಏನೋ ಗೊತ್ತಿಲ್ಲ, ಹಾಗೆ ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ. ತುಂಬಾ ಚೆನ್ನಾಗಿತ್ತು. ದೇವ್ರು ಮಾತ್ರ ಒಳಗಡೆ ನನಗಂತೂ ತುಂಬ ಖುಷಿ ಆಯಿತು. ಆವತ್ತಿನ ದಿನ ಬೇರೆ ಮಂಡೇ ಆಗಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಸಹ ಎಲ್ಲ ಮಾಡಿದ್ರು, ತುಳಸಿ ಅಲಂಕಾರ ಮಾಡಿದರು. ಅಂದರೆ ಇಲ್ಲಿ ನಿಂತ್ಕೊಂಡಿರುವಂಥ ರಂಗನಾಥ, ಮಲಗಿರುವಂಥ ರಂಗನಾಥ ಅಲ್ಲ, ಇದು ಸಾಲಿಗ್ರಾಮ ಆಗಿರೋದ್ರಿಂದ ನಿಂತ್ಕೊಂಡಿರುವಂಥ ರಂಗನಾಥ ಇದ್ದಿದ್ದು ಒಳಗಡೆ. ತುಂಬ ಚೆನ್ನಾಗಿದ್ದರು ದೇವ್ರು ಮಾತ್ರ. ಮತ್ತು ಒಳಗಡೆ ತುಂಬ ದೇವಸ್ಥಾನಗಳಿದ್ದಾರೆ, ತುಂಬ ದೇವರುಗಳನ್ನ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಗುಡಿಗಳು ತುಂಬಾ ಒಳಗಡೆ ಇತ್ತು. ಅದೆಲ್ಲ ನೋಡಿಕೊಂಡು ಬಂದ್ವಿ. ಚೆನ್ನಾಗಿ ಅನ್ನಿಸ್ತು. ಒಂದು ಹಳೆ ದೇವಸ್ಥಾನಕ್ಕೆ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಹೊಸ ದೇವಸ್ಥಾನಕ್ಕಿಂತ ಹಳೆ ದೇವಸ್ಥಾನಗಳಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಒಳ್ಳೆ ವೈಬ್ರೇಷನ್ ಸಹ ಆಗ್ತಾ ಇರುತ್ತೆ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲೇ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದರು. ಅಲ್ಲೊಂದು ಸ್ವಲ್ಪ ಸ್ಟೆಪ್ಸ್ ಹತ್ತಬೇಕಾಗಿತ್ತು. ಆದರೂ ಆಲ್ರೆಡಿ 10:30 ಏನೋ ಆಗಿತ್ತು. ಬಿಸಿಲಲ್ಲಿ ಬೇರೆ ಸ್ಟೆಪ್ಸ್ ಹತ್ತಾಯಿದ್ವಿ. ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಆದರೂ ನೋಡಲೇಬೇಕು. ತುಂಬ ಚಿಕ್ಕ ದೇವಸ್ಥಾನ, ಆದರೂ ಸ್ವಲ್ಪ ವ್ಯೂ ಸಹ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೋಗಲೇಬೇಕು ಅಂತ ಹೋಗ್ತಾಯಿದ್ವಿ. ನಮ್ಮ ಚಿರು ಸುಸ್ತಾಗ್ಬಿಟ್ಟಿದೆ. ರಾತ್ರಿ ಬೇರೆ ನಿದ್ದೆ ಕೆಟ್ಟಿದ್ದಲ್ಲ. ನಮ್ಮ ಚಿರುಗೆ ಫಸ್ಟೇ ನಿದ್ದೆ ಕೆಟ್ಟರೆ ಆಗೋದಿಲ್ಲ. ಸೊ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾನೆ. ನೋಡ್ಬೋದು ಅವ್ನ ಫೇಸೆಲ್ಲ ತುಂಬ ಟಯರ್ಡ್ ಆದಂಗಿತ್ತು. ಅದಕ್ಕೆ ಕುತ್ಕೊಂಡ್ಬಿಟ್ಟಿದ್ದೆ. ಸರಿ ಸ್ವಲ್ಪನೇ ಬಾಮ್ಮ ದೇವಸ್ಥಾನ ಇಲ್ಲ ಹತ್ರದಲ್ಲಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ.
ಇನ್ನೇನು ಒಂದು 40 ಸ್ಟೆಪ್ಸೇನೋ ಇತ್ತು ಅಷ್ಟೇ, ತುಂಬ ಸ್ಟೆಪ್ಸ್ ಇಲ್ಲ. ಬಟ್ ಈ ಬಿಸಿಲಲ್ಲಿ ಹತ್ತಕ್ಕೆ ಆಗ್ತಾಯಿಲ್ಲ ಅಷ್ಟೇ, ತುಂಬ ಅಂದರೆ ತುಂಬ ಬಿಸಿಲಿರೋ ಕಾರಣ. ಆದರೆ ಮೇಲಕ್ಕೆ ಹೋದ್ಮೇಲೆ ಸ್ವಲ್ಪ ತಣ್ಣಗಿತ್ತು, ಅಂದರೆ ಗಾಳಿ ಏನೋ ಬರ್ತಾಯಿತ್ತು, ಗಾಳಿ ಬಿಸಿ ಗಾಳಿ, ಅದೂ ಸಹ ಅಷ್ಟೊಂದು ತಣ್ಣಗೆ ಅನಿಸಿಲ್ಲ, ಬಟ್ ಗಾಳಿ ಇತ್ತು. ಓಕೆ, ಸ್ವಲ್ಪ ಸುಧಾರಿಸ್ಕೊಬೋದು ಅಂತ ಅನ್ನಿಸ್ತು. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ, ವ್ಯೂ ಎಲ್ಲ ನೋಡ್ತೀವಿ, ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸುತ್ತು ಊರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅಲ್ಲಿ ಸ್ವಲ್ಪ ವೀಡಿಯೋನ ನಾನು ಶೇರ್ ಮಾಡಿಕೊಂಡೆ, ಬಟ್ ಪೂರ್ತಿಯಾಗಂತೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬಿಸಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಕಲ್ಲ ಮೇಲೆ ಆ ರೀತಿ ಇತ್ತು. ಮತ್ತೆ ಯಾವಾಗ ಬರ್ತೀವೋ ಏನೋ ಅಂದ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಅಷ್ಟೇ ನಾವು. ಯಾಕಂದರೆ ಮತ್ತೆ ಪದೇ ಪದೇ ಹೋಗೋಕ್ಕಾಗುತ್ತೋ ಇಲ್ವೋ, ಮತ್ತು ಯಾವ ಟೈಮಲ್ಲಿ ಹೆಂಗೆ ಹೋಗ್ತೀವೋ ಹೇಳೋಕ್ಕಾಗೋದಿಲ್ಲ. ಇವಾಗ ಮದುವೆಗೆ ಹೋಗ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದೀವಿ, ಮತ್ತೆ ಇಂಥ ಟೈಮ್ ಸಿಗುತ್ತೋ ಇಲ್ವೋ ಖಂಡಿತ ಗೊತ್ತಿಲ್ಲ. ಟೈಮ್ ಸಿಕ್ಕಿದಾಗ ಆ ಪ್ಲೇಸ್ನ ಮಾತ್ರ ಕವರ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಹೋಗಿದ್ವಿ. ಡ್ರೆಸ್ ಸಹ ನಾವು ಚೇಂಜ್ ಮಾಡಿಲ್ಲ, ಅದೇ ಸೀರೆಯಲ್ಲೇ ಹಂಗೆ ಇದ್ವಿ, ನಮ್ಗೆ ಆಗ್ತಾನೇ ಇರಲಿಲ್ಲ. ಬಟ್ ನಾರ್ಮಲ್ ಸ್ಯಾರೀಸ್ ಅದೇ ಕ್ಯಾರಿ ಮಾಡ್ತೀವಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಈ ಸಿಲ್ಕ್ ಸ್ಯಾರೀಸ್ ಅಂತ ಕ್ಯಾರಿ ಮಾಡಬೇಕು ಅಂದರೆ ಈ ಸಮ್ಮರಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆದ್ರೂ ಏನು ಮಾಡೋಕ್ಕಾಗೋದಿಲ್ಲ, ಒಂದೊಂದು ಸರಿ ಸಿಚುವೇಶನ್ ಹಂಗೆ ಬಂದುಬಿಡುತ್ತೆ. ರೂಮ್ಗೆ ಹೋಗಿ ಚೇಂಜ್ ಮಾಡಬೇಕು ಅಂದರೆ ಮತ್ತೆ ಇನ್ನೊಂದು ಅವರ್ ಆಗಿಬಿಡುತ್ತೆ, ಮತ್ತೆ ಲೇಟ್ ಆಗಿಬಿಡುತ್ತೆ. ಮತ್ತು ಇಲ್ಲಿಂದ ನಾವು ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೂ ಸಹ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಇಲ್ಲೇ ಆಗಿಬಿಟ್ರೆ ಟೈಮ್, ಮತ್ತು ಅಲ್ಲಿ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ, ಮತ್ತು ರಿಟರ್ನ್ ವಾಪಸ್ ಬರಬೇಕು. ನೈಟಲ್ಲಿ ನಿದ್ದೆ ಇಲ್ಲ, ಸ್ವಲ್ಪ ರೆಸ್ಟೆಲ್ಲ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಡೇ ಎಲ್ಲ ಸ್ಕೂಲು ಕಾಲೇಜೆಲ್ಲ ಇತ್ತು ದಿಶುಗೆ. ಅದಕ್ಕೋಸ್ಕರ ಬೇಗ ಬೇಗ ಹೊರಟು ಬರೋಣ ಅಂದ್ಬಿಟ್ಟು ಸರಿ ಫಸ್ಟು ದೇವರ ನೋಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಫಸ್ಟು ದೇವರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕುತ್ಕೊಂಡಿದ್ವಿ ಹಾಗೇ, ಯಾಕಂದರೆ ಸ್ವಲ್ಪ ಗಾಳಿ ಬೀಸ್ತಾ ಇತ್ತಲ್ವ, ಆ ಗಾಳಿಗೆ ಸ್ವಲ್ಪ ತಂಪಾಗಿ ಕುತ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆಲ್ಲ ಅಲ್ಲೇ ಕುತ್ಕೊಂಡಿದ್ದೀವಿ. ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಅಲ್ಲೇ ಕುತ್ಕೊಂಡ್ವಿ, ಯಾಕಂದ್ರೆ ಸ್ಟೆಪ್ಸ್ ಬೇರೆ ಹತ್ತಿದ್ವಲ್ಲ, ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತು. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ವ್ಯೂ ನೋಡಿಕೊಂಡು ಬಂದ್ವಿ. ಒಂಥರ ಚೆನ್ನಾಗಿತ್ತು ನೋಡೋಕೆ ವ್ಯೂ ಮಾತ್ರ, ಬಟ್ ನಮಗೆ ಬಿಸಿಲಲ್ಲಿ ನೋಡೋಕ್ಕಾಗಲಿಲ್ಲ, ಅಷ್ಟು ಬಿಸಿಲಿತ್ತು. ಕಣ್ಣೆಲ್ಲ ಬರೀ ಉರಿತಾ ಇತ್ತು. ನೈಟ್ ಪೂರ್ತಿ ನಿದ್ದೆ ಮಾಡಿಲ್ವಲ್ಲ, ಅದು ಒಂಥರ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು, ಕಣ್ಣೆಲ್ಲ ಉರಿತಾ ಇತ್ತು. ಆದ್ರೂ ಈ ಫಂಕ್ಷನ್ಸು ಮದುವೆ ಅಂದಾಗ ಅವೆಲ್ಲ ಕಾಮನ್, ಏನು ಮಾಡೋಕ್ಕಾಗೋದಿಲ್ಲ. ಅದು ರೂಢಿ ಆಗಿಬಿಟ್ಟಿದೆ ನನಗಂತೂ. ನಿದ್ದೆ ಕೆಡೋಕ್ಕೇನೋ ಕೆಟ್ಬಿಡ್ತೀವಿ, ಮತ್ತು ಅದು ಸ್ವಲ್ಪ ವೀಕ್ ಆಗಿಬಿಡ್ತೀವಿ, ಏನು ಮಾಡೋಕ್ಕಾಗೋದಿಲ್ಲ. 1-2 ದಿನ ಮತ್ತೆ ರೆಸ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಸರಿ ಹೋಗ್ಬಿಡುತ್ತೆ. ಆವತ್ತಿನ ದಿನ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದು. ಜರ್ನಿ ಬೇರೆ ತುಂಬಾ ಇತ್ತಲ್ವ, 1-2 ಅವರ್ ಹೋಗೋಕ್ಕೆ ಬರೋಕ್ಕೇ ಜರ್ನಿ 2 ಅವರ್ ಆಗ್ತಾಯಿತ್ತು. ಜೊತೆಗೆ ನಿದ್ದೆ ಬೇರೆ ಕಟ್ಟಿದ್ದು, ತುಂಬ ಒಂಥರ ಸುಸ್ತಾದಂಗೆ ಅನ್ನಿಸ್ತಾಯಿತ್ತು. ಈ ಬಿಸಿಲಿಗೆ ಇನ್ನೂ ಸ್ವಲ್ಪ ಒಂಥರ ಆಗಿಬಿಟ್ಟಿತ್ತು. ಇಲ್ಲೆಲ್ಲ ಕೂತ್ಕೊಂಡು ವ್ಯೂ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಎಂಜಾಯ್ ಮಾಡ್ಕೊಂಡಿದ್ವಿ ಮಾತಾಡಿಕೊಂಡು. ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳಿದ್ಬಿಟ್ಟು ನೆಕ್ಸ್ಟ್ ರೂಮಿಗೆ ಬಂದುಬಿಟ್ಟು ರೂಮಲ್ಲಿ ಬಂದು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ವಿ, ಯಾಕಂದರೆ ಈ ಸೆಕೆಗೆ ಆಗ್ತಾನೇ ಇರಲಿಲ್ಲ. ಒಂಥರ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಫಸ್ಟ್ ಡ್ರೆಸ್ ಚೇಂಜ್ ಮಾಡೋಣ ಅಂತ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಸುಚ್ಚಿ ಮಾತ್ರ ಅದೇ ಡ್ರೆಸ್ಸಲ್ಲೇ ಇದ್ದಾನೆ, ಬಟ್ ಅವ್ನಿಗೆ ಚೆನ್ನಾಗಿತ್ತು ಡ್ರೆಸ್, ಅದು ಚೆನ್ನಾಗಿತ್ತು, ಅವ್ನಿಗೇನು ಅಷ್ಟೊಂದು ಹೆವಿ ಅಂತ ಅನಿಸಿಲ್ಲ. ಸಿಂಪಲ್ಲಾಗಿ ಹಾಕಿದ್ದು ಮಕ್ಕಳಿಗೆ ಮಾತ್ರ ಡ್ರೆಸ್ಸಸ್ ಈ ಥರ ಆಚೆ ಹೋದಾಗ, ಅದಕ್ಕೋಸ್ಕರ ಅವ್ನು ಕಂಫರ್ಟೇಬಲ್ ಆಗಿ ಇದ್ದ, ಅವ್ನು ಅದರಲ್ಲೇ ಇದ್ದ. ಅವರೆಲ್ಲ ಜೆಂಟ್ಸ್ ಅಂದರೆ ಬಾಯ್ಸ್ ಎಲ್ಲ ಅದೇ ಡ್ರೆಸ್ಸಸ್ಸಲ್ಲೇ ಇದ್ದರು. ನಾವು ಮಾತ್ರ ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ವಿ, ಯಾಕಂದರೆ ಮತ್ತೆ ಜರ್ನಿ ಇಲ್ಲಿಂದ ಶುರುವಾಗ್ತಾ ಇತ್ತು. ಮತ್ತು ಇವಾಗ ಗೌಡನಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಹೊರಡ್ತೀವಿ. ಮತ್ತು ಅಲ್ಲಿಂದ 1.5 ಅವರ್ 2 ಅವರ್ ಮತ್ತೆ ಅಲ್ಲಿಗೆ ಜರ್ನಿ ಆಯಿತು. ಮತ್ತು ಅಲ್ಲಿಂದ ರಿಟರ್ನ್ ನಾವು ಬರೋಷ್ಟರಲ್ಲಿ ಸಾಯಂಕಾಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ವಿ. ಇಲ್ಲಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ ನಾವು. ಸೆಂಟ್ರಲ್ ಕೆರೆ ತುಂಬ ಚೆನ್ನಾಗಿತ್ತು. ಕೆರೆನೋ ನದಿನೋ ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಹೋಗ್ತಾ ದಾರಿಯಲ್ಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು, ನೀರು ತುಂಬಿಕೊಂಡಿತ್ತು. ಅದಕ್ಕೋಸ್ಕರ ಅದನ್ನು ಹಂಗೆ ವೀಡಿಯೋ ನಾನು ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಯಾಕಂದರೆ ಅಲ್ಲೂ ಸಹ ಬಿಸಿಯಾದ ಗಾಳಿನೇ ಬರ್ತಾಯಿದೆ. ಆ ನೀರಿಂದ ಸಹ ತಂಪಾದ ಗಾಳಿ ಅಂತೂ ಇಲ್ಲ, ಅದು ಸಹ ತುಂಬಾ ಬಿಸಿ ಗಾಳಿ ಥರನೇ ಇತ್ತು. ಎಲ್ಲೋದ್ರೂ ಸಹ ಅಂದರೆ ಆಚೆ ಎಲ್ಲಿ ಹೋದ್ರೂ ಓಡಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿ ಆಗಿಬಿಟ್ಟಿತ್ತು. ಆವಾಗಿನ ಮಳೆ ಬೇರೆ ಶುರುವಾಗಿರಲಿಲ್ವಲ್ಲ, ಇವಾಗ ಅಟ್ಲೀಸ್ಟ್ ಮಳೆ ಶುರುವಾಗಿದೆ ಒಂದು ವೀಕಿಂದ, ಪರವಾಗಿಲ್ಲ. ಬಟ್ ಅದಕ್ಕೆ ಮುಂಚೆ ತುಂಬ ಫೇಸ್ ಮಾಡಿದಂಥದ್ದು. ಅದಾದಮೇಲೆ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡ್ಬೋದು ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ, ಇಲ್ಲೆಲ್ಲ ಕಾಯಿ ಕಟ್ಕೊಂಡು ಮುಡುಪು ಕಟ್ಕೊಂಡು ಹೋಗ್ತಾರೆ. ಅದೇ ಇಲ್ಲಿನ ವಿಶೇಷತೆ. ತುಂಬ ಜನ ಬಂದಿರ್ತಾರೆ, ಬಟ್ ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು. ಇಲ್ಲಿ ಲಿಂಗದ ಹೂವಿತ್ತು, ಆ ಲಿಂಗ ಹೂವನ್ನ ನಾವು ನೋಡ್ತಾ ಇದ್ದೀವಿ, ಲಿಂಗ ಹೂವು ಯಾವ ರೀತಿ ಇದೆ ಅಂತ. ಫಸ್ಟ್ ಒಂದು ಸಲ ನಾನೆಲ್ಲೋ ಒಂದು ಊರಲ್ಲಿ ನೋಡಿದ್ದೆ, ಅದು ಮತ್ತು ಇಲ್ಲಿ ನೋಡ್ತಾ ಇದ್ದೆ, ಅದಕ್ಕೆ ಅದನ್ನು ನೋಡಿಸ್ತಾ ಇದ್ವಿ ಎಲ್ಲರಿಗೂ. ಲಿಂಗ ಹೂವು ಇರುತ್ತೆ ನೋಡಿ ಅಂದ್ಬಿಟ್ಟು ಅಲ್ಲಿ ಮರದಲ್ಲಿ ನೋಡಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಮತ್ತು ಮಂಡೇ ಆದರೂ ಜನ ಸ್ವಲ್ಪ ಇದ್ದರು, ಅಷ್ಟೊಂದೇನು ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ, ಸ್ವಲ್ಪ ಜನ ಇದ್ದೇ ಇದ್ದರು. ಇಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಅಂಥ ದಿನಗಳಲ್ಲಿ ತುಂಬಾ ವಿಶೇಷವಾಗಿರ್ತಾರೆ. ಮತ್ತು ಭಾನುವಾರವೂ ಅಷ್ಟೇ ತುಂಬ ಜನ ಇರ್ತಾರಂತೆ. ನಾವು ಹೋಗಿರೋದು ಸೋಮವಾರ ಆಗಿದ್ದರೆ ಸ್ವಲ್ಪ ವರ್ಕಿಂಗ್ ಡೇಸಲ್ಲಿ ಅಷ್ಟೊಂದು ಜನ ಇರೋದಿಲ್ಲ, ಕಡಿಮೆ ಇರ್ತಾರೆ. ಇನ್ನೊಂದು ಅವನವರಿಗೆ ಮುಖ್ಯವಾಗಿರುವಂಥದ್ದು ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಅಂಥ ದಿನಗಳು ತುಂಬಾ ಮುಖ್ಯವಾಗಿರ್ತವೆ. ಅಂಥ ದಿನಗಳಲ್ಲಿ ತುಂಬಾ ಜನ ಇರ್ತಾರೆ. ಇನ್ನು ಕನ್ಸ್ಟ್ರಕ್ಷನ್ ಸಹ ನಡೀತಾ ಇದೆ, ಹಿಂದೆ ಎಲ್ಲೇನೋ ಕನ್ಸ್ಟ್ರಕ್ಟ್ ಮಾಡ್ತಾನೇ ಇದ್ದಾರೆ.
ಬಟ್ ಆದರೂ ಎಷ್ಟೊಂದು ಮುಡುಪು ಕಟ್ಟಿದ್ದಾರೆ, ತುಂಬ ಮುಡುಪು ಕಟ್ಟಿದ್ರು. ನಾವು ಹೋದಾಗ ಅಷ್ಟೇ ತುಂಬ ಜನ ಅಲ್ಲಿ ಮುಡುಪು ಕಟ್ತಾಯಿದ್ರು ಕಾಯಿನ ತಂದು. ಆ ಕಾಯಿ ಸಹ ಅಷ್ಟೇ ಅಲ್ಲೇ ಚಾಮುಂಡೇಶ್ವರಿ ಅಮ್ಮನವ್ರು ಇದ್ದಾರಲ್ವ, ಅವ್ರ ಹಿಂದೆಗಡೆನೇ ಮಾರ್ತಾ ಇರ್ತಾರೆ. ಅಲ್ಲಿಂದ ತಂದುಬಿಟ್ಟು ನಾವಿಲ್ಲಿ ಹರಕೆ ಹೊತ್ಕೊಂಡು ಏನು ಹರಕೆ ಇರುತ್ತೋ ಅದನ್ನ ದೇವ್ರ ಹತ್ರ ಬೇಡಿಕೊಂಡು ಅಲ್ಲಿ ಬಂದು ಕಾಯಿ ಕಟ್ಟುವಂಥದ್ದು. ಮತ್ತು ಇಲ್ಲಿ ನೋಡ್ಬೋದು ಈ ಕಲ್ಲು ಅಂದರೆ ಇದು ರಾಮ ಸೇತುವೆ ಕಟ್ಟುವಾಗ ಯೂಸ್ ಮಾಡುವಂಥದ್ದೇ ಅಂಥ ಕಲ್ಲು. ಬಟ್ ನೀರೆಲ್ಲ ಮುಳುಗೋದಿಲ್ಲ, ಇದು ತೇಲ್ತಾನೆ ಇರುತ್ತೆ. ನೋಡ್ಬೋದು, ಬಟ್ ವೆಯ್ಟ್ ಇದೆ, ಎತ್ತಬಹುದು. ಎತ್ಕೊಂಡು ಸ್ವಲ್ಪ ನೋಡ್ತಾ ಇದ್ರಲ್ಲೂ ಎಲ್ಲ ಚೆಕ್ ಮಾಡ್ತಾರೆ. ಅದಕ್ಕೆ ನಮ್ಮನೆಯವರು ಸಹ ಎತ್ಕೊಂಡು ನೋಡಿದ್ರು ಬರುತ್ತಾ ಇಲ್ವಾ ಹೇಗೆ ಅಂತ. ಹಾಗೆ ಇಲ್ಲಿ ಮತ್ತು ಕಾಯನ್ನು ಸಹ ಇಕ್ತಾಯಿದ್ರು, ನೋಡ್ಬೋದು ತುಂಬ ಜನ ಅಲ್ಲಿ ಮಾಡಿದರು. ಅದಕ್ಕೆ ಇವರು ಮಾಡ್ತೀನಿ ಅಂತ ಹೋಗಿದ್ರು. ಸರಿ, ಅಲ್ಲಿ ಅವರು ಕಾಯನ್ನು ಇಡ್ತಾ ಇದ್ದಾರೆ. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಒಂದು ಬ್ಯಾಲೆನ್ಸಲ್ಲೆಲ್ಲ ಇಕ್ಕಿದ್ರು. ಒಂದು ನಮ್ಮ ನಂಬಿಕೆ ಅಲ್ವ, ಇವೆಲ್ಲ ಒಂದು ನಂಬಿಕೆ ಮೇಲೆ ನಡೆಯುವಂಥದ್ದು ದೇವ್ರದ್ದೆಲ್ಲನೂ. ಅಲ್ಲಿ ನೋಡ್ಬೋದು ತುಂಬ ಜನನೇ ಆ ಥರ ಬೇಡಿಕೆಗಳು ಹರಕೆಗಳನ್ನ ತುಂಬ ಜನ ಮಾಡ್ಕೊತಾ ಇದ್ರು. ಅದಾದಮೇಲೆ ಇಲ್ಲಿ ಬಸವಣ್ಣ ಇರ್ತಾರೆ ಪಕ್ಕದಲ್ಲೇ. ಆ ಬಸವಣ್ಣ ಹತ್ರ ಸಹ ನಾವು ಬಂದು ದರ್ಶನ ಮಾಡ್ಕೊತಾ ಇದ್ದೀವಿ. ಇಲ್ಲೂ ಸಹ ಬಸವಣ್ಣ ಹತ್ರನೂ ತುಂಬ ಜನ ಹರಕೆ ಕಟ್ಕೊತಾರೆ. ಅದೇನಾದರೂ ಆ ನೆರವೇರೋ ಆಗಿದ್ದರೆ, ಅಂದರೆ ದೇವರ ಹತ್ರ ಬೇಡಿಕೆ ಇಕ್ಕಿದಾಗ ಅದು ನೆರವೇರೋ ಆಗಿದ್ದರೆ ದೇವರ ಆಶೀರ್ವಾದ ಮಾಡ್ತಾರೆ ಬಸವಣ್ಣ ಅನ್ನೋದು. ಅದು ಒಂದು ಸಹ ನಂಬಿಕೆ. ಇಲ್ಲಿ ತುಂಬ ಜನ ನಂಬ್ತಾರೆ. ತುಂಬ ಜನ ಇದ್ದರು ಅವತ್ತು ಸಹ, ಮಂಡೇ ಆದರೂ ಸಹ ಅಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಕೊಂಡಿಲ್ಲ ನಾವು. ತುಂಬ ಜನ ಬಂದಿದ್ದರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸಹ, ನಮಗೂ ಖುಷಿ ಅಂತ ಅನ್ನಿಸ್ತು. ಹರಕೆ ಕಾಯಿಲಿ ಕಟ್ಟೋದು ತರ್ಬೋದು, ಎಷ್ಟು ಕಾಯಿ ಕಟ್ಟಿದ್ರು ಅಂದರೆ ಫಸ್ಟ್ ದೇವಸ್ಥಾನ ಪೂರ್ತಿ ದೇವಸ್ಥಾನ ಸುತ್ತ ತುಂಬಾ ಕಾಯಿ ಕಟ್ಟಿದ್ರು, ತುಂಬಾ ಹರಕೆಗಳು ಇಟ್ಕೊಂಡಿದ್ರು. ತುಂಬ ಜನ ನಂಬ್ತಾರೆ ಇಲ್ಲಿನ ಚಾಮುಂಡೇಶ್ವರಿ ಅಮ್ಮನವ್ರನ್ನ. ಮೊದಲೇ ಚಾಮುಂಡೇಶ್ವರಿ ಅಮ್ಮ ಅಂದರೆ ಎಲ್ಲರಿಗೂ ಒಂಥರ ಸೆಂಟಿಮೆಂಟ್ ಅಲ್ವಾ. ಅದರಲ್ಲಿ ಇವಾಗಿನ ನಂಬಿಕೆ ಇನ್ನೂ ತುಂಬಾ ಜಾಸ್ತಿ ಆಗಿದೆ. ಇಲ್ಲೂ ಸಹ ನೋಡ್ಬೋದು ನೀವು ದೇವಸ್ಥಾನ ಸುತ್ತ ಯಾವ ರೀತಿ ಕಾಯಿ ಕಟ್ಟಿದ್ದಾರೆ ಅಂದರೆ ತುಂಬ ಕಾಯಿ ಕಟ್ಟಿದ್ದಾರೆ. ಜನಗಳಿಗಿಂತ ಜಾಸ್ತಿ ಕಾಯಿಗಳು ಸಹ ಕಾಣಿಸ್ತಾ ಇತ್ತು, ಅಷ್ಟೊಂದೇನೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.